ನಮಸ್ಕಾರ ಸ್ನೇಹಿತರೆ, ನೀವು ಹಾಸ್ಪಿಟಲಿಗೆ ಹೋದರೆ ಈಗ ಮೊದಲು ಅಮೌಂಟ್ ತುಂಬಬೇಕು, ಆಮೇಲೆ ನಾವು ಚಿಕಿತ್ಸೆಯನ್ನು ಮಾಡ್ತೇವೆ ಅಂತ ಏನು ರೂಲ್ಸ್ ಇತ್ತಲ್ಲ, ಅದನ್ನು ಈಗ ಸರ್ಕಾರ ಹೊರಡಿಸಿದೆ ಸ್ನೇಹಿತರೆ. ಅಂದರೆ ಯಾರ್ಯಾರಿಗೆ ಎಮರ್ಜೆನ್ಸಿ ಇರುತ್ತೋ, ಎಮರ್ಜೆನ್ಸಿ ಬಂದಾಗ ಅವರು ಚಿಕಿತ್ಸೆಯನ್ನು ಕೊಡಬೇಕು ಅಥವಾ ಮೊದಲೇ ಹಣ ಕಟ್ಟಿಕೊಳ್ಳುವಂತಿಲ್ಲ, ಆಮೇಲೆ ಚಿಕಿತ್ಸೆ ಆದಮೇಲೆ ಹಣ ಕಟ್ಟಿಕೊಳ್ಳಬೇಕೆಂದು ಇದೀಗ ಹೊಸ ರೂಲ್ಸ್ ಬಂದಿದೆ ಸ್ನೇಹಿತರೆ. ಇದು ಯಾರಿಗೆಲ್ಲ ಅನ್ವಯ ಆಗುತ್ತೆ ಅಂತೇಳಿ ಹೇಳಿಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪವನ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊತ ನಿಮ್ಮೆಲ್ಲ ಕೇಳ್ಕೊತಾ ಇರೋದು. ಆ್ಯಂಡ್ ಬನ್ನಿ ಸ್ನೇಹಿತರೆ, ಮೊದಲು ಹೇಗಿತ್ತಂದರೆ ಯಾರಾದರೂ ಎಮರ್ಜೆನ್ಸಿ ಬಂದರೆ ಅವರಿಗೆ ಮೊದಲು ಹಣ ಕಟ್ಟಿಕೊಂಡ ಮೇಲೆ ಅವರಿಗೆ ಚಿಕಿತ್ಸೆಯನ್ನು ಮಾಡ್ತಿದ್ರು. ಹೀಗಾಗಿ ಸಾಕಷ್ಟು ಪ್ರಾಣವನ್ನು ಹೋಗ್ತಿದ್ದವು ಸ್ನೇಹಿತರೆ. ಅದಕ್ಕೋಸ್ಕರ ಸರ್ಕಾರ ಈಗ ಯಾವುದೇ ಸರ್ಕಾರಿ ಆಗಲಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಮೊದಲು ಹಣ ಕಟ್ಟಿಕೊಳ್ಳುವಂತಿಲ್ಲ. ಅವರಿಗೆ ಏನು ಚಿಕಿತ್ಸೆ ಇದೋ ಅದನ್ನು ಚಿಕಿತ್ಸೆಯನ್ನು ಮಾಡಿಬಿಟ್ಟು ಆಮೇಲೆ ಮುಂದಿನ ಪ್ರೊಸೆಸನ್ನು ಮಾಡುವಂಥದ್ದು ಹೊಸ ರೂಲ್ಸನ್ನು ಈಗ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಏಕೆಂದರೆ ಈಗ ಮೊದಲು ಹಣ ಇಲ್ಲದವರು ಬಡವರು, ಅವರಿಗೆ ಹಣ ಇಲ್ಲದಿರುವ ಕಾರಣ ಅವರು ಆಸ್ಪತ್ರೆಯಲ್ಲಿ ಮೊದಲು ಹಣ ಕಟ್ಟಬೇಕು, ಆಮೇಲೆ ನಾವು ಚಿಕಿತ್ಸೆಯನ್ನು ಮಾಡ್ತೀವಿ ಅಂತ ಹೇಳಿದಾಗ ಅವರಿಗೆ ಹಣ ಇಲ್ಲದಿದ್ದ ಕಾರಣ ಅವರು ಪ್ರಾಣವನ್ನು ಹೋಗ್ತಾಯಿತ್ತು ಸ್ನೇಹಿತರೆ. ಬಹಳ ಜನರ ಪ್ರಾಣವನ್ನು ಹೋಗ್ತಾಯಿತ್ತು. ಅದಕ್ಕೋಸ್ಕರ ಈಗ ಫಸ್ಟು ಚಿಕಿತ್ಸೆಯನ್ನು ಮಾಡಿಬಿಟ್ಟು ಆಮೇಲೆ ಹಣವನ್ನು ಕಟ್ಟಿಕೊಳ್ಳುವಂಥ ಹೊಸ ರೂಲ್ಸನ್ನು ಇದೀಗ ಸರ್ಕಾರ ಮಾಡಿದೆ ಸ್ನೇಹಿತರೆ. ಇದೀಗ ಸರ್ಕಾರಿ ಅಥವಾ ಖಾಸಗಿ ಎಲ್ಲ ಆಸ್ಪತ್ರೆಯಲ್ಲಿ ಇದೀಗ ಹೊಸ ರೂಲ್ಸನ್ನು ಅಳವಡಿಸಿದ್ದಾರೆ ಸ್ನೇಹಿತರೆ. ಹೀಗಾಗಿ ಎಲ್ಲರಿಗೂ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾರಿಗೆ ಈ ಬಡವರಿಗೆ ಅಥವಾ ಅವ್ರ ಹತ್ರ ದುಡ್ಡು ಇರೋದಿಲ್ಲ ಸ್ನೇಹಿತರೆ, ಅವಾಗ ಹಾಸ್ಪಿಟ್ಲಿಗೆ ಹೋದಾಗ ಅವರು ದುಡ್ಡು ಕಟ್ಟಿ ಅಂದರೆ ಎಲ್ಲಿಂದ ಕಟ್ತಾರೆ, ಆಮೇಲೆ ಚಿಕಿತ್ಸೆ ಆದಮೇಲೆ ದುಡ್ಡನ್ನು ಕಟ್ಕೊಳ್ಳಬೇಕಂತೇಳಿ ಈಗ ಸರ್ಕಾರ ಹೇಳಿದೆ ಸ್ನೇಹಿತರೆ. ಮತ್ತು ಇದೇ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಸ್ನೇಹಿತರೆ. ಥ್ಯಾಂಕ್ ಯು.